ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಿಗೆ ಬಂದಿದ್ದೆ, ಅದಕ್ಕೆ ಬೆಂಗಳೂರಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ. ಇವಾಗ ಎಲ್ಲ ಫ್ರೆಂಡ್ಸ್ ಕಳ್ತಿದ್ರಲ್ಲ, ಇಲ್ಲೇ ಹೋಗಿ ಬರೋಣ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದೇಳಿ ಡಿಸೈಡ್ ಮಾಡಿದ್ವಿ. ಅವ್ರು ಕೂಡ ರೆಡಿ ಆಗ್ತಿದ್ರೆ ನಾನು ರೆಡಿ ಆಗಿದ್ದೇನೆ, ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗಿ ಮತ್ತು ಅವ್ರು ಬರ್ತಾರೆ ಫೋನ್ ಮಾಡ್ತೀವಿ, ಹೋಗ್ತೀವಿ. ಅದು ಎಲ್ಲಿ ಅಂತ ಗೊತ್ತಿಲ್ಲ, ಇನ್ನು ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದ್ಮೇಲೆ ಹೋಗ್ತೀವಿ, ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು. ಆಮೇಲೆ ಆವಾಗ ವೀಡಿಯೋಗಳು ಮಾಡ್ತಿರ್ತೀನಿ, ಅಂದರೆ ನಮ್ಗೆ ಎಲ್ಲಿ ಫ್ರೀ ಇಲ್ವಲ್ಲ, ಅದಕ್ಕೆ ವೀಡಿಯೋ ಮಾಡಲ್ಲ ನಾನು. ಇಲ್ಲಿ ಊರಲ್ಲಿದ್ದರೆ ಮಾಡ್ತೀನಿ, ಇಲ್ಲಿ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೋಗೋಣ ಅಂತಂದು ಡಿಸೈಡ್ ಮಾಡಿದ್ವಿ. ಬೆಂಗಳೂರಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿಬಿಡ್ತು, ಕೆಲ್ಸಕ್ಕೆ ಹೋಗಿದ್ದಿಲ್ವಲ್ಲ. ಅದಕ್ಕೆ ಬರ್ತಿದ್ದಾರೆ ಅಂತ, ಅದಕ್ಕೆ ಇಲ್ಲ ಮನೆ ಸ್ವಲ್ಪ ನೋಡ್ಕೊಂಡು ಬಂದೆ. ಆಮೇಲೆ ಬಂದಮೇಲೆ ಹೋಗ್ತದೆ, ಒಂದು ಹಾಫ್ ಆನ್ ಅವರಲ್ಲಿ ಬಿಡ್ತೀವಿ ನಾವು ಇವಾಗ. ಆಮೇಲೆ ಹೋಯ್ತಾರೆ, ಎಲ್ಲಿಗೆ ಹೋಗ್ತೀವಿ ಅಂತ ಏನೂ ಗೊತ್ತಿಲ್ಲ. ಅಲ್ಲಿ ಅವ್ರು ಬಂದಮೇಲೆ ಡಿಸೈಡ್ ಮಾಡಿ ನಿಮ್ಗೆ ಹೇಳ್ತೀನಿ. ಮುಂಡೆ ಮಕ್ಕಳು ಇವತ್ತು ಓಡಾಡ ಮಾಡೋಕೆ ಹೊಂಟಿವೆ. ನೀವು ಸತ ಓಡಾಡ ಮಾಡೋಂದ್ರೆ ಬೇರೆ. ಇಲ್ಲೇ ಬತ್ತು ಬಂದಾನ, ಇನ್ನೇ ಬತ್ತು ಆರಾಡೋದು ಬರ್ತಾನೆ. ಆರಾಡೋದು ಇವತ್ತು ಫುಲ್ ರೋಸ್ಟ್ ಮಾಡಿದ್ವಿ. ಹೆಂಗೆ ಮಾಡ್ತೀವಿ ನೋಡಿ, ಅಲ್ಲೇ ದಿನ ಇಲ್ಲೇ ಅಂತಂದೇಳಿ ಅವ್ರು ಇದೇ ಮಾಡ್ತಿದ್ದಾರೆ. ಅವಲೇ 2 ಅವರ್ ಆಯ್ತು ಕಾಯಕ್ಕೆ. ನಾನು ಅಲ್ಲೇ ಓದ್ತದಾನ ಇಲ್ಲೇ ಓದ್ತದಾನ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಓದ್ತಾರ ಇಲ್ಲ ಅಂತಂದ್ರೆ ಅದು ಕನ್ಫರ್ಮ್ ಅಲ್ಲ. ಅಲ್ಲಿ ಹೋದ್ಮ್ಯಾಗ ಏನಕ್ಕೆ ಪತಿ ಮಾಡ್ತಾರೆ ಮಗ ಆಯ್ತು ಇವ್ರಿಗೆ. ಹಂಗೆ ಮಾಡಿ ಬಂದ್ರೆ ಓಡಾಡ ಮುಂಡೆ ಮಕ್ಕಳು ನೋಡಕತ್ತೀವಿ ಹೆಂಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ. ಎಲ್ಲಿಗೆ ಹೋಗೋದು? ಜಮ್ನಾಥ್ ಗುಡ್ಡಿಗೆ ಏರಕ್ಕೆ ಹೋಗ್ತೀವಿ. ಅಲ್ಲಿ ಫೋನ್ ಪೇ ಒಂದು ತೋರಿಸಿ, ಫೋನ್ ಕಟ್ ಮಾಡಿ ಮತ್ತೆ ಹೊರಟ್ಬಿಡಿ. ಹ್ಞೂ ಸರ್, ಹೋಗ್ತದೆ ನೀವೇನು ಗೊತ್ತೇ ಆಯ್ತು. ಹೆಲ್ಮೆಟ್ ಹಾಕೊಂಡು ಹೋಗತ್ತೀವಿ. ಊರೆಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ. ನಮ್ಮೂರು ನೋಡಿ ಗಾಡಿ ಹೆಂಗಿದೆ ಇವತ್ತು. ಅಣ್ಣ ಪೆಟ್ರೋಲ್ ಹಾಕ್ಸಿದ್ವಿ, ಹೋಗ್ತೇವೆ. ಕೇದಾರ್ನಾಥ್ ಎಲ್ಲಿಗೆ ಹೋಗ್ತದೆ ಅಂತ ಫೇಮಸ್ ಆಗ್ಲ ಅಂತೇಳಿ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಇವತ್ತು ಮಂದಿಗೆ ಹೇಳಲ್ಲ ಎಲ್ಲಿ ಸಿಗ್ತಾರೆ. ಇವತ್ತು ಒಂದು ದೇವಸ್ಥಾನ ದರ್ಶನ ಮಾಡ್ಕೊಂಡಿವಿ ಇಲ್ಲೇ ದೇವಸ್ಥಾನದಲ್ಲಿ. ಎಲ್ಲರೂ ದರ್ಶನ ಮಾಡ್ಕೊಂಡಿವಿ. ಇಲ್ಲಿ ಮಾರಮ್ಮ ದೇವಸ್ಥಾನ ಹತ್ರ ದರ್ಶನ ಮಾಡ್ಕೊಂಡಿವಿ. ಇವಾಗ ಮತ್ತೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಇವಾಗ ಇಲ್ಲಿ ಇದರಿಂದ ಟ್ರಿಪ್ ಉದ್ರಿಬಿಟ್ಟಿದೆ. ಅಣ್ಣ ತಾಂಬರಕ್ಕೆ ಹೋಗಿದ್ದಾರೆ, ಅಲ್ಲೆಡೆ ಹೋಗ್ತಿದಾರ. ಅಣ್ಣ ಭಾಳ ಒಳ್ಳೆ ಮನುಷ್ಯ, ದಪ್ಪ ಆಗ್ಬಿಟ್ಟ ನಡೆಯಕ್ಕೆ ಬರೋ. ಏನು ಅನಿಸ್ತಪ್ಪ ಅದನ್ನ ಬಗ್ಗೆ ನೀವು ಸ್ವಲ್ಪ? ಏನು ಅನಿಸ್ತಾ ಇಲ್ಲ ನೋಡಿ ಗಾಯ್ಸ್, ಯಾವ ಥರ ಬರ್ತಾ ಇದ್ದಾರೆ ಅವರು. ಅದೇ ಹೋಗಿ ಒಂಥರ ಕ್ಲಿಪ್ ಬಿದ್ದುಬಿಟ್ಟಿದೆ. ಇದು ಲೂಸ್ ಇದೆ ಸ್ವಲ್ಪ ಸ್ಟಿಕ್. ಯಾವತ್ತು ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡೋಕಂತ ತಗೊಂಡಿದ್ದೀನಿ. ಅದಕ್ಕೆ ಈಗ ನೋಡಿ ಹೆಂಗೆ ಬರ್ತಾನೆ ನೋಡಿ. 10 ವರ್ಷ ಒಂದು ಡೈಲಾಗ್ ಹಾಕಿ ನೋಡಿ. ಎದಕ್ಕೆ ಹಂಗೆ ನಡ್ಕೊಂಬರ್ತೀವಿ? ಬಸ್ರಿ ಹೆಂಗೆ ಬರ್ತಾನಲ್ಲ ಹಂಗೆ ಬರ್ತಾನ. ನೀವೇನು ಒಳ್ಳೆ ಬಸ್ರಿ ಹೆಂಗ್ ಬಂದಂಗೆ ಬರ್ತೀಯ? ಏನು ಒಳ್ಳೆ ಬಸ್ರಿ ಹೆಂಗ್ ಬಂದಂಗೆ ಬರ್ತೀಯ? ಕಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟಲ್ಲಿ ತಿಳಿಸಿ. ಅಣ್ಣ ಟೀ ತರಕ್ಕೆ ಹೋಗಿದ್ದಾರೆ, ಟೀ ತರ್ತೀನಿ ಅಂತಂದೇಳಿ ಹೋಗಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ನೋಡೋಣ. ಸಪ್ಲೈರ್ ಆಗ್ಬಿಟ್ರು ಇಲ್ಲಿ. ಎಲ್ಲಿಗೆ ಹೋಗೋದು ಕೆಲಸ ಹುಡುಕಿ ಬಿಡ್ತಾನೆ ಅಣ್ಣ. ಪುಷ್ಪರಾಜ್ ಏನಂತಾರೆ ನಿಮ್ಮ ಅದಕ್ಕೆ ಅಭಿಪ್ರಾಯ? ಹೊರತುಪಡಿಸಿ ಸರ್ ದುಡಿಮೆ ಬರ್ಬೇಕಂತ್ಯ. ದುಡಿಮೆ ದುಡ್ಡು ತಿನ್ಬೇಕು, ತಿನ್ಬೇಕು, ದುಡ್ದು ಹೇಳ್ಬೇಕು. ಹೇಳಕ್ತಾರ ನಮಗೆ ಹ್ಯಾಂಕರ ಹೇಳಕ್ಕೆ ನಾನು ಮಾರ್ಬಿಟ್ಟೆ.
7 ಎಕರೆ ನಿನ್ನೆ ರಾತ್ರಿ ಬ್ಯಾರಿ ಮಾರ್ಬಿಟ್ಟೆ ಯಾಕೆ ಊರ್ನ ಕೊಂಡ್ಕೊಂಬೇಕು ಒಂದೊಂದು ಕೊಡ್ಕೊಂತೀಯ ಗೈಬೇಕು ಎಣ್ಣೆ ಗೈಬೇಕು ಗೇಯ್ಬೇಕಾ 60 ವರ್ಷ ತನಕ ಕುಡಿಬೇಕು 70 ವರ್ಷಕ್ಕೆ ಬಗ್ಗಬೇಕು. ಬನ್ನಿ ಗಾಯ್ಸ್ ಒಂದು ಟೀ ಹಾಕೋಣ. ನಾನು ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಿ ಅಲ್ಲೊಂತಲ್ಲೇ ಚೆನ್ನಾಗಿರುತ್ತೆ ಕಾಮಲಾಪುರಲ್ಲಿ. ಅಲ್ಲೇ ನಾವು ಹೋದಾಗೆಲ್ಲ ಅಲ್ಲೇ ನಾಷ್ಟ ಮಾಡೋದು. ನಮ್ಮ ಸಲ ಅಲ್ಟಿಮೇಟ್ ಆಗಿರುತ್ತೆ ನಾಷ್ಟ, ಅದಕ್ಕೆ ನಾಷ್ಟ ಅಲ್ಲೇ ಮಾಡಿದ್ವಿ. ಹೆಂಗಿರುತ್ತಪ್ಪ ನಾಷ್ಟ? ಅಲ್ಟಿಮೇಟ್ ಬೇರೆ ಲೆವೆಲ್ ಇರುತ್ತೆ ಅದೆಲ್ಲ. ಇಲ್ಲಿ ಸೊಪ್ಪು ಹಚ್ತಾರೆ, ಇಲ್ಲಿ ಬೆಂಕಿ ಹಚ್ತಾರೆ, ಅದಕ್ಕೆ ನಾವು ಸ್ವಲ್ಪ ನೋಡಿ ತಿನ್ನೆ ಮುರಿಯಾಗಿದ್ರೆ ಬನ್ನಿ, ಇಲ್ಲೆಲ್ಲ ಫುಲ್ ಫ್ರೀ ಆಗಿದೆ. ತಿನ್ನೆ ಮುರಿದು ಹೋಗಿ ಬನ್ನಿ. ವಿಡಿಯೋ ಮಾಡ್ತಾ ಆಮೇಲೆ ಇವ್ರು ಅಲ್ಲಾಡಿಸ್ಬಿಡ್ತೀವಿ, ಹೋಗ್ತೀವಿ. ಹೋಗಿ ಫಸ್ಟ್ ನಾಷ್ಟ ಮಾಡೋಕೆ ಹೊಟಾಸ್ತದ. ಅಣ್ಣನ ಕೇಳಿರೋ ಸ್ಟೋರಿ ಯಾವ ಥರ ಇತ್ತಂತ. ನೆಕ್ಸ್ಟ್ ವೀಡಿಯೋ ಬೇಕಂದ್ರೆ ಏನ ಕಮೆಂಟ್ ಮಾಡಿ. ಅಣ್ಣಂದು ಹೆಂಗೆ ಬರುತ್ತೆ, ಬೆಂಕಿ ವೀಡಿಯೋ ಬರುತ್ತೆ. ಹಳೇದೊಂದು ವೀಡಿಯೋ ಇದೆ ಅವ್ರದ್ದು, ಅದನ್ನ ನೋಡಿ ಯಾವ ಥರ ಇದೆ ಆಗ ಕಮೆಂಟ್ ಹಾಕಿದ್ರೆ ಕಮೆಂಟ್ ಹಾಕಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಏನು ಹೇಳ್ತೀನ ಅಣ್ಣ ಫಸ್ಟ್ನೇ ವೀಡಿಯೋದಾಗಿದ್ದ, ಇವಾಗ ಬಂದ ನಾನು ಡೊಂಗರಲ್ಲಿದ್ದಲ್ಲ. ಇವಾಗ ಕೇದಾರ್ನಾಥ್ ನಮ್ಗೆ ಬಿಟ್ಟವ್ರು ಕಳ್ರ. ಕೇದಾರ್ನಾಥ ಕರ್ಕೊಂಡು ಹೋಗ್ತಿದ್ವಿ ಗಾಯ್ಸ್. ಅಂದ್ರೆ ಏನು ಮಾಡ್ತೇವೆ ನಾವು, 15 ದಿನ ಟೂರಾಗಿ ಎಲ್ಲ ಪೇಷಂಟ್ಗಳು ಆಗಿ ಬಂದಾರ. ಪೇಷಂಟ್ ಆಗ್ಬಿಟ್ಟು ಪೇಷಂಟ್ ಆಗ್ತಿದ್ದ. ಅಣ್ಣಂದ ಇವಾಗ ನೆಕ್ಸ್ಟ್ ಥ್ರಿಲ್ ಬರುತ್ತೆ. ಏನೋ ತಗೊಳ್ಳಿ ನಿಮ್ದು ಎನರ್ಜೆಟಿಕ್. ಅದು ಹೇಳಿ ಏನು ವೀಡಿಯೋದಲ್ಲಿ ನಮ್ದು ಹೊಸ್ದಾಗಿ ಅವಾಗ ಹಳೆ ವೀಡಿಯೋದಲ್ಲಿ ಹೆಂಗಿತ್ತು, ಈ ವೀಡಿಯೋದಲ್ಲಿ ಹೆಂಗೆ? ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಬರೋಣ, ಎಡಿಟ್ ಮಾಡಕ್ಕೆ ಬರಲ್ಲ. ಗೋಡೆ ಕಡೆ ಗೋಡೆ ಹೊಡಿಯೋಕೆ ಬರಲ್ವಾ? ಹಾಡು ಎಲ್ಲಕ್ಕೆ ನೀವು ರೀಮೇಕ್ ಮಾಡೋಣ ಅಣ್ಣ. ಹೇಳ ಹೆಂಗೆ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ ವೀಡಿಯೋ ಮುಂದೆ ಹೇಳ್ತೀನಿ ಬನ್ನಿ. ಇಲ್ಲೇ ಬೇಡ ಅಂತಂತಾನೆ, ಮುಂದೆ ಅಂತ ಹೇಳ್ತಾನೆ ಅಂತೆ. ಹೋಗ್ತೀವಿ ಇವಾಗ. ಫಸ್ಟ್ ನಾಷ್ಟ ಮಾಡೋಕೆ ಹೊಟ್ಟೆಸ್ತದೆ. ಇವ್ರ ಮನೇಲಿ ಆಗ ಟ್ರಿಪ್ ಹಾಕಿ ಅಂದಾರ. ನಮ್ಮ ರಕ್ತದಲ್ಲೆಲ್ಲ ಗಾಯ್ಸ್ ಸ್ವಲ್ಪ ನಮ್ಗೆ ನಮ್ಗೆ ಉಪವಾಸ ಕೊಡೋದು ಗೊತ್ತಿಲ್ಲ, ಅದಕ್ಕೆ ನಮ್ಮ ಅದಕ್ಕೆ 3 ರೊಟ್ಟಿ ತಿಂದು ಅಣ್ಣ 7 ಗಂಟೆಗೆ ಹಾಕ್ಬಿಡ್ತಾರೆ ನಮ್ಮ ಮನೇಲಿ ತಿಂದು. ಅಲ್ಲಿ ಮೇಲೆ ಮನೆ ಗಾಡಿಯಲ್ಲಿ ಬಿದ್ದು ತಿಂದು ಬಂದ್ಬಿಡೋದು ಮನೇಲಿ. ಈ ನಮ್ಮ ಮನೆ ಹೊಟ್ಟೆ ಬಂದಂತ ಇಲ್ಲಿ ನೋಡಿ. 3 ತಿಂಗಳಾಯ್ತು ಪ್ರೆಗ್ನೆಂಟ್. ಹೋಗ್ತಾ ಇದ್ದೀವಿ ಇವಾಗ. ಹೋಗಿ ಫಸ್ಟ್ ಅಮ್ಮನಪುರದಲ್ಲಿ ನಾಷ್ಟ ಮಾಡಿ ಆ ಕಡೆಯಿಂದ ಆ ಕಡೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಜಾಸ್ತಿ ಬಂದ್ವಿ. ಯಾವ ಕೆಳಗೆ ಗೇಟ್ ಹಾಕಿರುತ್ತೆ, ಭಾಳ ಸಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನೋಡಿದ್ವಿ. ಗೇಟ್ ಹಾಕಿರುತ್ತೆ, ಅದಕ್ಕೆ ಈ ಥರ ಮಾಡ್ಬೇಕಂತಂದೇಳಿ ಒಳ್ಳೆ ಎಮ್ಮೆ ತುರ್ತಿಯಲ್ಲ ಬೈತಾರೆಲ್ಲ ಗೊತ್ತಿಲ್ಲ. ಒಟ್ಟು ಗೇಟ್ ಹಾಕಿರುತ್ತೆ ಯಾವ ಕೇಳಿ ದೇವಸ್ಥಾನ, ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತಂದೇಳಿ ಹೋಗಕತ್ತೀವಿ. ಮುಂದೆ ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಣ ಯಾವ ಥರ ದೇವಸ್ಥಾನ. ರೆಡಿ ಮಾಡಿ ಭಾಳ ದಿನ ಆಯಿತು ಹೋಗ್ಬೇಕಂತಂದೇಳಿ ಇದು ಮಾಡ್ತಿದ್ವಿ. ಅದಕ್ಕೆ ಇವತ್ತು ಹೋಗ್ಬಿಡೋಣ ಅಂತಂದೇಳಿ ಡಿಸೈಡ್ ಮಾಡಿದ್ವಿ. ನಮ್ಮ ಅಣ್ಣದಾರಲ್ಲ ಇಂಥರಲ್ಲಿ ನುಗ್ಗಿ ಹೊಡೆಯೋದ್ರಲ್ಲಿ ಭಾಳ ಸಾಧನೆಗಳು ಮಾಡ್ತಾರೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ನಮ್ಮಣ್ಣ ನಂಬರ್ ಅಂತಂದೇಳಿ ಸುಮ್ಮನೆ ಕರಿತೀವ. ಅದಕ್ಕೆ ಅಣ್ಣ ಇದ್ರೇ ಕೆಲಸ ಯಾವ್ದಲ್ಲ. ಅಭಿಪ್ರಾಯ ಯಾಕೆ ನಿಮ್ಮ ಮಂಡ್ಯಗಳ ಈಗಲೂ ಥರ ಗಾಡಿ ಚೆನ್ನಾಗಿ ಬಿಡ್ತೇವೆ. ಹಾಂ, ಈಗಲೂ ಥರ ಗಾಡಿ ಚೆನ್ನಾಗಿ ಬಿಡ್ತೇವೆ. ಏನು ಗಾಡಿ ಬಿಡ್ತೀವಿ? ಇದ್ರಾಗ ಹಾಕ್ತಾನೆ ಹೋಗಪ್ಪ, ಆ ಕಡೆ ಹೋಗಿ ವಿಡಿಯೋ ಮಾಡ್ತೀನಿ ಮತ್ತೆ. ಓ ಎಮ್ಮೆ ಕೊಟ್ಟು ತೆಗಿತಾರೆ ಗಾಯ್ಸ್, ತೋರ್ತಾ ಇಲ್ಲ. ಯಾವಡೆ ನುಗ್ಗಿ ಬಂದಿದ್ದೀವಿ ಇವಾಗ. ಆ ಮುದಕ್ಕೆ ನೋಡ್ಬೇಕು ಅಲ್ಲಿ. ಅವ್ರೇನು ಸ್ವಲ್ಪ ಪ್ಲೇಯರ್ಸ್ ಬೇಗ ಬೈದ್ರೆ ಹೇಳಿ. ಇಲ್ಲಿ ಬಿಡೋಲ್ಲ ಹಂಗೆ ಆಲ್ಮೋಸ್ಟ್ ನೋಡೋಣ ಹೋಗಿ ಯಾವ ಥರ ಇರುತ್ತೆ ಅಂತ. ಇದು ಯಾವ ಕೇಳಿ ಬರೀ ಕೀ ಹಾಕಿರ್ತಾರಲ್ಲ. ನಿಮ್ಮ ಶಿವ ಇಲ್ಲ ನಿಲ್ಸೋಣ ಅಂತ ನೋಡ್ತೀವಿ ಇಲ್ಲಿ ಕೀ ಹಾಕಿರ್ತೈತೆ ಅಂತ ಮಾಡಲಿ. ಇದು ಕೀ ಹಾಕಿದ್ದಾರೆ ಇಲ್ಲಿ ನೋಡಿ, ಬೋರ್ಡ್ ಹಾಕಿದ್ದಾರೆ. ಅದೇನು ಅಚ್ಚ ಕನ್ನಡದಾಗ ಓದ್ಬೇಕಪ್ಪ. ಇಲ್ಲಿ ನಮ್ಮ ಹೊರ ರೂಪ ಹಾಕ್ಯಾರ ಬಾರಿ ಇಲ್ಲಿ ಓ ಅಂತ ನೋಡ್ತೀವಿ. ಆ ಕಡೆ ಹಿಂದುಗಡೆ ಒಂದು ಬಾಗಿಲಿದೆ, ಆ ಕಡೆ ನೋಡೋಣ ಅಂತಂದೇಳಿ ಹೋಗ್ತೀವಿ. ಇಲ್ಲಿ ಯಾಕೆ ಬರೋಕ್ಕೆ ಇಷ್ಟ ಆಗಲ್ಲ ನನಗೆ. ಯಾವ ಕೇಳಿ ಬರೀ ಕೀ ಹಾಕಿರ್ತಾರೆ, ಆ ಟೈಮಿಂಗ್ ಯಾರು ಗೊತ್ತಿಲ್ಲ, ಬೋರ್ಡ್ ಕೂಡ ಹಾಕಿಲ್ಲ. ಗಜಲೆ ಗಜಲೆ ನೀನು ವಿಡಿಯೋ ಮಾಡೋಕೆ ಹೆಂಗದಪ್ಪ ಗಜ ಗಜ ಕುದುರೆ ಅಲ್ಲ ಅಭಿಮನ್ಯು ಅಭಿಮಾನಿ ಅಲ್ಲ ಗಾಯ್ಸ್, ಬರೀ ಗಜ್ಬ ಮಾಡೋದ್ರಾಗಿರ್ತಾರೆ. ಗಜಮದ್ರಾಗ ಅಣ್ಣ. ಆದ್ರೆ ಒಂದು ಮಾಡ್ತಾ ಇಲ್ಲ ಗಜ್ಬ. ಶಿವಪತ್ರ ಫ್ಯಾನ್ ಆಯ್ತಂಗೆ ಗಜಮ ಮಾಡ್ತಾನೆ ಬರೀ. ಗಾಡಿ ಬಿಡ್ಲಿಕ್ಕೆ ಚೆನ್ನಾಗಿ ಬರ್ತದೆ. ನೋಡ್ತಾ ಇದ್ರೆ ಇಲ್ಲಿ ಯಾವ ಜಮೀನವ್ರು ಬೈದ್ಬಿಟ್ರೆ ಕಷ್ಟ ಅಂತಂದರೆ ನೋಡ್ತೀವಿ. ಸುತ್ತ ಇದೆಯಲ್ಲ 2 ಬಾಗಿಲಿದ್ದಂಗೆ ಇದೆ. ಇವಕ್ಕೆ ಭಾಳ ಹೈಟ್ ಇದೆ, ಏರಾಗ್ತದನ. MT ಕಾದ್ರೆ ಮಟ್ಟ ಯಾರು ಏನನ್ನಲ್ಲ ಗಾಯ್ಸ್. ಏರ್ಬಿಡ್ತೀವಿ, ಇದೇನು ಏರೋದೇನು ಪ್ರಶ್ನೆ ಅಲ್ಲ. ಯಾರ ಬೈತಾರ ಅಂತಂದೇಳಿ ಭಯ.
ಇಲ್ಲಿ ಕ್ಲೀನ್ ಕೂಡ ಮಾಡಿಲ್ಲ, ಹೆವಿ ಇದೆ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಈ ಥರದವೆಲ್ಲ ತೆಗೆದ್ರೆ ಜನ ನೋಡ್ತಾರೆ, ಬಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸುಮ್ಮನೆ ಯಾವ ಕೇಳಿ ಬರೀ ಗೇಟ್ ಬೇಕಾಗ್ಯಾರೆ ಏನು ಇಂಪ್ರೂವ್ ಆಗುತ್ತೆ ಇಲ್ಲಿ ನೋಡಿ. ಯಾವ ಥರ ಸ್ವಲ್ಪ ಮೇಂಟೈನಿಂಗೇ ಇಲ್ಲ ಗಿಡಗಳು. ಗುಡಿ ಜಾಸ್ತಿ ಇದಾವೆ ಗುಡಿಗಳು ಇಲ್ಲಿ, ಮೇಂಟೈನೇ ಮಾಡಿಲ್ಲ ಸರಿಯಾಗಿಲ್ಲ. ಡೋರ್ ಕೂಡ ಓಪನ್ ಇಲ್ಲ, ಇಲ್ಲಾಂದ್ರೆ ಏನು ಪ್ಲೇಸಸ್ಸಿಗೆ ಬರ್ತಾ ಇರ್ತಾರೆ ಜನ. ಇಲ್ಲಿ ಕೂಡ ಬೀಗ ಹಾಕಿದ್ದಂಗೆ ಇದೆ, ಇಲ್ಲಿ ಕೂಡ ಲಾಕ್ ಆಗಿಬಿಟ್ಟಿದೆ ಗೇಟು. ಈ ಥರ ಬಿಟ್ರೆ ಸ್ವಲ್ಪ ಏನು ಇಂಪ್ರೂವ್ ಆಗ್ತದೆ ದೇವಸ್ಥಾನ. ಏನಂತ ಇರೋದಂಗೆ ಇದು ಮಾಡಿದ್ರೆ ಇಂಪ್ರೂವ್ ಆಗೋಲ್ಲ ದೇವಸ್ಥಾನಗಳು. ಚೆನ್ನಾಗಿದೆ ಇರೋದೇನು ದೇವಸ್ಥಾನ, ಇಂಪ್ರೂವ್ ಆಗಿದೆ. ಮೇಲ್ಗಡೆ ಹೋಗ್ತದೆ, ಮೇಲ್ಗಡೆ ಲಾಕ್ ಐತೆ. ಒಳ್ಳೆ ಕೋತಿ ನನ್ನ ಮಕ್ಕಳು ಬಂದಂಗೆ ಬರ್ತಾ ಇದ್ದಾರೆ ಈ ನನ್ನ ಮಕ್ಕಳೆಲ್ಲ. ಪುಗಿಸೆಟ್ಟೆ ಸಿಕ್ಕಿರೋದೆಲ್ಲ ತಿಂದ್ಬಿಟ್ಟು ದನ ದಪ್ಪದಂಗೆ ಆಗ್ಬಿಟ್ಟಿದ್ದಾರೆ. ಶಿಮಿಕಿ ಅವರು ಭಾರಿ ಟ್ಯಾಲೆಂಟ್ ಉಪಯೋಗಿಸಿ ಬರ್ತಾ ಇದ್ದಾರೆ. ಯಾರಪ್ಪನ ಮನೆ ತಿಂದಿಲ್ಲ ಫ್ರೆಂಡ್, ನಾವು ನಾವು ತಿಂದೀವಿ. ಆದರೆ ಇನ್ನೊಂದು ಹೇಳ್ತಿದ್ದೀನಿ ಕೇಳಿ, ಯಾರು ಸ್ವಲ್ಪ ದಪ್ಪ ಆಗ್ಬೇಡಿ. ಮಾಡಿದೆ ಅಲ್ಲೆಲ್ಲ ಬಿದ್ದರೆ ತಲೆ ಹೊಡೆಯೋವಂಥ ಸಾಧ್ಯತೆಗಳಿವೆ. ನಿಮಗೆ ತೋರ್ಸೋಕ್ಕೆ ಎಲ್ಲ ಪ್ಲೇಸಸನ್ನು ಎಷ್ಟು ರಿಸ್ಕ್ ತಗೊಂಡು ಮಾಡುತ್ತಿದ್ದಾರೆ ನಮ್ಮ ಶಿಮಿಕಿ ಅವರು. ನಿನ್ನೆ ಎಗಿರಿಸ್ಬಿಟ್ಟೆ. ರಿಸ್ಕ್ ಒಂದು ಬಂದ್ಬಿಟ್ಟಿದೆ ಒಳಗಡೆ. ಏನು ದೇವಸ್ಥಾನ ಬಂದಾಗ ಗೊತ್ತಿಲ್ಲ ಜನಕ್ಕೆ, ಇನ್ನು ತೋರಿಸ್ತೀವಿ. ಯಾವ ದೇವಸ್ಥಾನ ಅಂತಲೇ ಗೊತ್ತಿಲ್ಲ, ನಾನು ಒಟ್ಟು ತೂರಿದ್ವಿ. ಯಾರಾದ್ರೂ ಒಟ್ಟು ಬಂದಿದ್ವಿ ಒಳಗಡೆ, ನೋಡೋಣ ಯಾವ ಥರ ಬೋರ್ಡ್ ಇಂಪ್ರೂವ್ ಆಗ್ಬೇಕಂದ್ರೆ ಜನ ಹೇಳ್ತಾ ಇವಾಗ ಗೈಸ್. ಮುಗ್ಗಿ ಒಳಗೆ ಯಾರು ಇದ್ದಾರೆ ಇರಲಿ, ನಾನು ನೋಡ್ತೀನಿ. ಹೋಗ್ಬಾರ್ದಲ್ಲ ಒಳಗೆ. ಫಸ್ಟ್ ನೋಡ್ತೀನಿ ಗೈಸ್. ಏನು ದೇವರ ಸ್ವಲ್ಪ ಮೇಲ್ಗಡೆ ಬಿಡಿ ನೋಡು, ಅಲ್ಲಿ ನೋಡಿ ಫ್ರೆಂಡ್ಸ್, ಕಟ್ಟಿಗೆ ಥರ ಏನು ಮೇಲೆ ನೋಡಿದ್ರೆ ಇದೆ. ಗಂಧದ ಮರ ಗಾಯಿಸಿದ್ದೆಲ್ಲ, ಗಂಧದ ಮರದಿಂದ ಕಾಟ ಚೆನ್ನಾಗಿ ಏನಿಲ್ಲ ಇದ್ರೆ ಒಳಗಡೆ. ಹೊರಗಡೆ ಹೋಗ್ತಿದ್ದೀನಿ, ಮೋಸ್ಟ್ಲಿ ಅದರಲ್ಲಿ ಇರ್ಬೋದು ಅನ್ನಿಸ್ತೈತೆ. ನೋಡೋಣ. ಇಲ್ಲಿ ಕೂಡ ಇದೆ, ಇಲ್ಲಿ ಲಾಕ್ ಆಗಿದೆ ದೇವಸ್ಥಾನ. ದೇವರೇನಿಲ್ಲ ಒಳಗಡೆ. ಆ ಕಡೆ ಐತೆ, ಸುಮ್ಮನೆ ಲಾಕ್ ಆಗಿದೆ, ಏನಿಲ್ಲ ಇದ್ರ ಒಳಗಡೆ. ಇದು ಒಂದೇ ಲಾಗ ಸಾಕೊಳ್ಳಪ್ಪ. ಏನಿಲ್ಲ. ಈ ಗುಡಿನ ದೇವಸ್ಥಾನ ತೆಗಿಸ್ಬೇಕಂತ ನಾವು ಯಶಮುಖನೆಲ್ಲ ಕೇಳ್ತೀವಿ. ಮೋಸ್ಟ್ಲಿ ನಾ ಫಸ್ಟ್ ಅನ್ಸುತ್ತೆ ಇಲ್ಲಿ ಬಂದಿರೋದು, ವೀಡಿಯೋ ಮಾಡಿರೋದ್ರಲ್ಲಿ. ನಾ ಆಲ್ಮೋಸ್ಟ್ ಅಲ್ಲಿ ನೋಡ್ತೀನಿ ಸುತ್ತಮುತ್ತ ವೀಡಿಯೋ ಮಾಡ್ರ. ಈ ದೇವಸ್ಥಾನ ಯಾರು ಗೊತ್ತಾಗಿಲ್ಲ ಇನ್ನು. ಗೊತ್ತಿದೆ, ಅದ್ರ ಒಳಗಡೆ ಬಿಡೋಲ್ಲ. ಭಾಳ ಲೆಂತಿದೆ ಕಂಬ ನೋಡಿದ್ರೆ. ಹೋಗ್ತದ್ರೆ ಹುಡ್ರ, ನಾ ಕೂಡ ಹೋಗ್ತೀವಿ. ಆಗ ಇದು ನೋಡ್ರಿ ಅಪ್ಪ, ಇದೇ ಒಳಗೆ ಹೋಗ್ಬೇಡ್ರಿ. ಇಲ್ಲಿ ಮೂರ್ತಿ ಸ್ನಾಪ ಮಾಡಿದ್ರೆ ಅದಕ್ಕೆ ಎಲ್ಲ ಕ್ಲೀನೇ ಇಲ್ಲ. ಜನ ಕೊಟ್ಟರೆ ಏನೋ ದುಡ್ಡುಗಳು ಬರುತ್ತೆ, ಅದರಲ್ಲಿ ಇದು ಮಾಡ್ಬೋದು. ಇಲ್ಲಿ ನೋಡಿ ಯಾವ ಥರ ಗಲೀಜಾಗಿ ಈ ತರಿಸ್ಬಿಡೋದು. ಕ್ಲೀನ್ ಮಾಡಿದ್ರೆ ಟೋಟಲ್ ಕ್ಲೀನ್ ಮಾಡೋಣ. ಇದೆಲ್ಲ ಎಷ್ಟು ಪಾರ್ಟ್ ಹೋಗ್ಬೇಕಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ಇದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತಂದು ಹೇಳಿ. ಶಿವಲಿಂಗನ ಈ ಥರ ಇರೋಕ್ಕೆ ನೋಡೋಕೆ ನಮಗೆ ಒಂಥರ ಆಯಿತು. ಈ ಬಚ್ಚೆ ಇರ್ತಾವಲ್ಲ ಎಲ್ಲ ಇದಾಗಿಬಿಡುತ್ತೆ, ಗಲೀಜಾಯ್ತು ಫುಲ್ಲು. ಇಲ್ಲಿ ನೀರು ಕೂಡ ಇಲ್ಲ, ಅದಕ್ಕೆ ಇದ್ದಷ್ಟೆಲ್ಲ ಇದು ಮಾಡಿದ್ವಿ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು, ಅದಕ್ಕೆ ಪಾರ್ಟ್ 2 ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿತ್ತು. ಸುತ್ತಮುತ್ತ ಹತ್ರ ಎಲ್ಲ ಹಳೆಯರ ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಇದು ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಒಂದು 2-3 ಬರ್ತೀವಿ. ಫುಲ್ ಕ್ಲೀನ್ ಮಾಡೋದು, ನೀರು ಕೂಡ ಇಲ್ಲ.
ಇದು ಬಿಟ್ರೆ ಗೇಟ್ದಾಗ ಜನ ಬರ್ತಾರೆ ಅವಾಗ ನೋಡೋಕೆ ಇದು ಮಾಡ್ತಾರೆ. ಫುಲ್ ಗಲೀಜಾಗಿದೆ ದೇವಸ್ಥಾನ ನಮಗೆ ಇಲ್ಲ ಒಳಗಡೆ. ನಾವು ಒಂದೇನು ಮಾಡಿದ್ವಿ, ಇದು ಮಾಡಿದ್ವಿ. ದೇವಸ್ಥಾನ ಚೆನ್ನಾಗಿ ಹೈಲೈಟ್ ಇದೆ. ಅದ್ರ ಬಗ್ಗೆ ಮಾತಾಡೋಂಗೆ ದೇವಸ್ಥಾನ ಬಗ್ಗೆ. ಈ ದೇವಸ್ಥಾನ ಯಾಕೆ ಗೊತ್ತಿದ್ರಿಗಿನ ಬಂದು ವಿಸಿಟ್ ಮಾಡಿ. ಇದು ಗೇಟ್ ತಿಳಿದಿಲ್ಲ, ಯಾಕಂದರೆ ಯಾರು ಬರೋದಿಲ್ಲ ಮೋಸ್ಟ್ ಒಳಗಡೆ. ಇದು ಎಲ್ಲಿರೋದಂದ್ರೆ ಸೀತಾರಾಮ್ ತಾಂಡ್ಗಳ ಮುಂದೆ 500 ಮೀಟರ್ ಇನ್ನು ಮುಂದೆ ಬರ್ಬೇಕು. ಕಾಮದಾಪುರ ರೋಡಲ್ಲೇ ಬಂದರೆ ಅಲ್ಲಿ ಕಾಣುತ್ತೆ, ಅಲ್ಲಿದೆ. ಬಂದು ವಿಸಿಟ್ ಮಾಡಿ. ಅದೆಲ್ಲ ಪೂಜೆ ಮಾಡ್ಕೊಂಡು ಹೊಂಟಿವಾಗ ಕ್ಲೀನ್ ಎಲ್ಲ ದೇವಸ್ಥಾನ. ಬಂದಿನಿ ಇದೇ ಗೇಟ್ ಲಾಕ್ ಹಾಕಿಬಿಟ್ಟಿದೆ. ಅಲ್ಲಿ ಮುಂದೆ ಕೂಡ ಲಾಕ್ ಹಾಕಿದೆ. ಬಂದಿನಿ, ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತೀವಿ. ಅಣ್ಣಂದ ಪ್ಲ್ಯಾನ್ ಹೆಂಗಂತ ಯಾವ ಥರ ರೀಲ್ಸ್ ಮಾಡ್ಬೇಕಂತಂದು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಎಲ್ಲ ಬಿಚ್ಚಿ ತೋರಿಸ್ತಾನಲ್ಲ. ಯಾಕೋ ನಾಗರಬಾಯಿ ಯಾಕೋ ವೆದರ್ ಶಾರ್ಟ್ ತೊಗೊಂಡಿದ್ದೀನಿ. ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ವೀಡಿಯೋ. ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಆಗಿರ್ತೀನಿ ನೋಡ್ರಿ. ಆಮೇಲೆ ಚೆನ್ನಾಗಿಲ್ಲ ದೇವಸ್ಥಾನ. ಗೇಟ್ ತಗೋರೆ ಎಲ್ಲ ಕ್ಲೀನ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ದೇವಸ್ಥಾನ. ಇವ್ರು ಕೂಡ ಹಂಗೆ ಬಿಟ್ಬಿಟ್ಟಿದ್ರೆ ಅದು ಹಂಗೆ ಇದೆ. ನಾನು ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲೇ ತೋರಿಸ್ತೀನಿ. ಚೆನ್ನಾಗಿದೆ ದೇವಸ್ಥಾನ. ಅಂತ ಇಂಪ್ರೂವ್ ಆಗಿಲ್ಲ ದೇವಸ್ಥಾನ. ಇಂಪ್ರೂವ್ ಆಗೋಕ್ಕಿಂತ ದೇವಸ್ಥಾನಗಳು ಇಂಪ್ರೂವ್ ಆಗಲಿದ್ರೆ ಅದೇ ಒಂದು 5-6 ಜಾಗಗಳು ಹೊಡ್ಕೊಂಡು ಹೋಗ್ತಾರೆ. ಇನ್ನು ಯಾಕೆ ಗೊತ್ತಿಲ್ಲ ಜನಕ್ಕಿಲ್ಲಿ. ವಿಡಿಯೋ ಗಿಡ ಎಲ್ಲ ಶೂಟ್ ಮಾಡ್ಕೊಂಡು ಫೋಟೋ ಗಿಡ ಎಲ್ಲ ತಗೊಂಡು ತಂಬಲಿಗೆ ಹೋಗ್ತೀವಿ. ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅಂಬೋದಾಗ ಬರ್ತಾವಲ್ಲ ನಮಗೆ. ನೋಡೋಣ ಹೆಂಗಾಗುತ್ತೆ. ಇದು ಹಂಗೆ ಮಾಡಿದ್ರೆ ಆಯ್ತು. ಇನ್ನೊಂದು ಏನು ದೇವಸ್ಥಾನದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕಂಡ್ರಿಗಿನ ಅದನ್ನು ಕೂಡ ವಿಡಿಯೋ ಮಾಡ್ತೀವಿ. ಇವಾಗ ನಮ್ಮಲ್ಲಿ ಸರ್ಕಸ್ ಮಾಡೋರು ನೋಡಿದ್ರಾ, ನಾನು ಸ್ಕ್ಯಾನರ್ ಹಾಕ್ತೀನಿ, 10 ರೂಪಾಯಿ ಪೇ ಮಾಡಿ. ಚಿತ್ರದುರ್ಗ ಕೋತರಾಜ 10 ರೂಪಾಯಿ ಫೋನ್ ಪೇ ಮಾಡಿ ಕುಡಿತಾ ಜ್ಯೂಸ್ ಗೀಸು ಹೊರಗಡೆ ಹಿಡಿದು ಬಂದಿವಿ. ಅಲ್ಲಿಂದ ಒಂದು ಶಾರ್ಟ್ ತೊಗೊಂಡು ಅಂತ ಬಂದಿವಿ. ನೋಡೋಣ, ಚೆನ್ನಾಗಿ ಬರುತ್ತೆ, ಫುಲ್ ಕಾಣುತ್ತಲ್ಲ ದೇವಸ್ಥಾನ. ಅದಕ್ಕೆ ಇಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ. ನಿಮಗೇನು ಫೋಟೋ ಗಿಡ ತೆಗಿರ್ಬೇಕಾದಾಗ ಒಂದು ಅಡ್ವಾನ್ಸಾಗಿ ಬುಕ್ ಮಾಡ್ಕೊಳ್ಳಿ. ಫೋಟೋಗ್ರಾಫರ್ ಅಲ್ಲಿದ್ದಾನೆ, ಫೋನಲ್ಲಿ ತೆಗಿತಾನೆ, ಮತ್ತೆ ಕ್ಯಾಮ್ರಾದಲ್ಲ. ಅಲ್ಟಿಮೇಟಾಗಿ ಎಲ್ಲ ಮೇಲೆ ಒಂದು ಸ್ವಲ್ಪ ನೋಡ್ಕೊಂಬಿಡಿ. ರೀಲ್ಸ್ನಲ್ಲಿ ಹಾಕ್ಲಿ ಹಂಗಿದ್ರೆ ಇದು ಕೆಳಗಡೆ ಹೋಗ್ತದ್ವಿ. ಅಣ್ಣ ಸ್ನಾನ ಮಾಡಕ್ಕೆ ಹೋಗತ್ತೆ ಇಲ್ಲಿ. ಹೆಂಗಾನ ಹಾಕಿ ತೋರಿಸ್ಲ ಸಾಕು. ಓನಿಡ್ರಿ ಅದು ಬಿಟ್ರಿ ಇಲ್ಲೇ ಕುಂದ್ರಂಗ ಬಿಡಚ್ಚಿ ಅಂತ ಹೋಗ್ತಾಯಿದೆ. ಅಲ್ಲಿ ಬೋರ್ಡ್ ಇದೆ, ಅಲ್ಲಿ ತಿಳಿಸ್ತಿ ಏನು ಯಾವ ಥರ ಎದುರಿನ ದೇವಸ್ಥಾನ ಅಂತೇಳಿ. ಇದು ಆಗಿನ ಮಂತ್ರಿ ಇರ್ತಾರಲ್ಲ, ಮಂತ್ರಿ ಏನಂತಿದ್ದು ಸೆಕೆಂಡ್ ವೈಫ್ ಇರ್ತಾರಲ್ಲ ಅವ್ರ ಮನೆ ಅಂತಿದೆ. ಅವಾಗ ಹೇಳ್ತಿದ್ರು, ಅದನ್ನೇ ಕೇಳಿದ್ದು ನಾನು. ಅಲ್ಲಿದೆ ಇನ್ನೊಂದು ದೇವಸ್ಥಾನ ಇರೋದು ಪತಿ ಮಂತ್ರಿ ಇದೆ. ದೇವಸ್ಥಾನ ಎಲ್ಲರೂ ಕಮಲಾಪುರಕ್ಕೆ ಸೀತಾರಾಮ್ ತಾಂಡಕ್ಕೆ ಹೋಗೋದು ವೆಲ್ಕಮ್ ಬೋರ್ಡ್ ಇದೆಯಲ್ಲ, ಆ ವೆಲ್ಕಮ್ ಬೋರ್ಡ್ ಮುಂದೆ ಬಂದ್ರಕಿನ ಸ್ವಲ್ಪ ಇಲ್ಲೇ ಇದೆ ದೇವಸ್ಥಾನ. ಇದೇ ನೋಡಿ ದೇವಸ್ಥಾನ, ಇದೇ ರೋಟು. ಹಿಂಗೆ ಹೋದ್ರಿಗಿನ ಸೀದಾ ಕಮಲಾಪುರಕ್ಕೆ ಹೋಗುತ್ತೆ, ಹಿಂಗೆ ಹೋದ್ರಿಗಿನ ಸೀತಾರಾಮ್ ತಾಂಡಕ್ಕೆ ಹೋಗುತ್ತೆ. ಇಲ್ಲೇ ಇರೋ ದೇವಸ್ಥಾನ, ಬಂದು ವಿಸಿಟ್ ಮಾಡಿ. ಈಗ ಏನಾರಲ್ಲ 2,000 ರೂಪಾಯಿ ದಂಡ ಹಾಕ್ತಾರೆ ಅಂತ ಒಳಗಡೆ ಹೋದ್ರೆ. ನಾವು ಹೋಗ್ಬಿಟ್ಟಿದ್ವಿ, 2,000 ಕಟ್ಬಿಟ್ಟಿದ್ವಿ. ಅವಾಗ ಗೇಟ್ ಆದ್ರೆ ಮಾತ್ರ ಹೋಗಿ, ಇಲ್ಲಾಂದ್ರೆ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀವಿ. ಓಕೆ, ಟಾಟಾ, ಬಾಯ್ ಬಾಯ್.